ಹೆಚ್ಚಾದ ಅಪ್ರಾಪ್ತ ಬಾಲಕಿ ಮಹಿಳೆಯರ ನಾಪತ್ತೆ ಪ್ರಕರಣಗಳು. 24 ಮಂದಿ ಬಾಲಕಿಯರ ಪತ್ತೆ ಇನ್ನೂ ನಿಗೂಢ. ರಾಜ್ಯ ಮಹಿಳಾ ಆಯೋಗ ಆತಂಕ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇನ್ನೂ ನಿಗೂಢ. ಸಾಮಾಜಿಕ ಜಾಲತಾಣದಲ್ಲಿ ಅಭಿನಂದನೆ. ವೈರಲ್ ಆದ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳ ಪೋಸ್ಟರ್ಗಳು. ಕೆಲ ದಿನಗಳ ಕಾಲ ಸಖ್ಯ ಬೆಳೆಸಿದ್ದ ನಗದು ಚಿನ್ನಾಭರಣ ಕಸಿದು ಬೀದಿಗೆ ತಳ್ಳಿದ ವಂಚಕನ ಮನೆ ಮುಂದೆ ಸಂತ್ರಸ್ತೆ ಧರಣಿ. ಸಾರ್ವಜನಿಕ ಆಸ್ಪತ್ರೆಗೆ ಹೈಟೆಕ್ ಸ್ಪರ್ಶ. ಟೆಲಿ ಐಸಿಯು ಘಟಕ ಲೋಕಾರ್ಪಣೆಗೆ ಸಿದ್ಧ. ಖಾಸಗಿ ಆಸ್ಪತ್ರೆಗೆ ಸೆಡ್ ಹೊಡೆದ ಬಾಗೇಪಲ್ಲಿ ಆಸ್ಪತ್ರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಕೇವಲ 2 ತಿಂಗಳಲ್ಲಿ ಅದೊಂದು ಚಿಕ್ಕ ಜಿಲ್ಲೆಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 108 ಜನ ಅಪ್ರಾಪ್ತ ಬಾಲಕಿಯರು ಹಾಗೂ ಮಹಿಳೆಯರು ಕಾಣೆಯಾಗಿದ್ದಾರೆ. ಅದರಲ್ಲಿ ಇನ್ನೂ 24 ಜನ ಬಾಲಕಿಯರು ಪತ್ತೆಯಾಗಿಲ್ಲ. ಇದನ್ನು ಕೇಳಿ ಸ್ವತಃ ರಾಜ್ಯ ಮಹಿಳಾ ಆಯೋಗ ಆತಂಕ ವ್ಯಕ್ತಪಡಿಸಿದೆ. ಈ ಕುರಿತು ಒಂದು ವರದಿ. ಪ್ರಿಯ ವೀಕ್ಷಕರೇ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅಂದ್ರೆ ಎಲ್ಲಿ ಮಹಿಳೆಯರನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತೇವೆಯೋ ಅಲ್ಲಿ ದೇವರು ನೆಲೆಸಿರ್ತಾನೆ ಎಂಬ ಮಾತು ಹಿಂದೂ ಧರ್ಮದಲ್ಲಿದೆ. ಆದರೆ ಇದಕ್ಕೆ ವಿಭಿನ್ನವಾಗಿ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ನಾಪತ್ತೆಯ ಪ್ರಕರಣಗಳು ಹೆಚ್ಚಾಗುತ್ತಿವೆ. 2024ನೇ ಸಾಲಿನಲ್ಲಿ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ಒಟ್ಟು 108 ಮಹಿಳೆಯರ ನಾಪತ್ತೆ ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ 84 ಪ್ರಕರಣಗಳಲ್ಲಿ ಮಹಿಳೆಯರನ್ನು ಪತ್ತೆ ಮಾಡಲಾಗಿದೆ. ಬಾಕಿ ಪ್ರಕರಣಗಳ ಪತ್ತೆಗೆ ಕ್ರಮ ವಹಿಸಲಾಗುತ್ತಿದೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಮಹಿಳೆ ಕಾಣೆಯಾದವರ ಸಂಖ್ಯೆ ಇದು 1 ವರ್ಷಕ್ಕೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಇದೆ. 108 ಜನ 1 ವರ್ಷದಲ್ಲಿ ಕಾಣೆಯಾಗಿದ್ದಾರೆ. ಅದರಲ್ಲಿ 84 ಜನನ ಪತ್ತೆ ಮಾಡಿದ್ದಾರೆ. 24 ಜನ ಇನ್ನೂ ಪತ್ತೆ ಮಾಡಿಲ್ಲ. ಇದು ಹೇಗೆ? ವಾಲಂಟ್ರಿಗೆ ಹೋದರೆ ಅವರು ಟ್ರೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಟೇಕ್ ಟೈಮ್. ಇದು ರೀಸೆಂಟಾಗಿ ಬಂದಿರೋದು ಡಾಟಾ. ಇಲ್ಲಿವರೆಗೆ ಬಂದಿರೋದು ದಿಸ್ ಈಸ್ ಓನ್ಲಿ ಚಿಕ್ಕಬಳ್ಳಾಪುರ. ಈಗ ಅದು ಒಂದು ದೊಡ್ಡ ಮಾಫಿಯಾನೇ ಇದೆ. ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದು. ಮೋಸ್ಟ್ಲಿ ಪ್ರಾಬಬಲಿ ಬೈ 2021 or 22 12 ಲಕ್ಷ ಹೆಣ್ಣು ಮಕ್ಕಳು ಇಡೀ ದೇಶದ್ದು ಮಾಹಿತಿ. ಪ್ರಾಬ್ಲಿ ಕರ್ನಾಟಕದಿಂದ ಎಷ್ಟು ಜನ ಆಗಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಯವ್ರು ನಮ್ಗೆ ಹೇಳಬೇಕು. ಇದು ಒಂದು ದೊಡ್ಡ ಮಾಫಿಯಾನೇ ಇದೆ. ಇದು ಖಂಡಿತ ಇದ್ರ ಇಶ್ಯೂ ಬಗ್ಗೆ ನಾನು ಖಂಡಿತ ಎಲ್ಲ ತೆಗೆಸ್ಕೊಂಡು ಐ ವಿಲ್ ಗೆಟ್ ಇನ್ ಟು ದ ರೂಟ್ಸ್ ಆಫ್ ದಿಸ್. ಆಗದೆ ಇರೋದು ಎಷ್ಟು ಸಾಕಷ್ಟಿದೆ. ಈಗ ನಾವು ಹೆಂಗೆ ಅಂದರೆ ಬ್ರದರ್, ಈಗ 108 ದಾಖಲಾಗಿದೆ, 84 ಇವ್ರನ್ನೆಲ್ಲ ನಾವು ನಂಬರ್ಸ್ ತೊಗೊಂಡು ಅವ್ರ ಮನೆಯವ್ರ ಜೊತೆ ಮಾತಾಡಿ 24 ಜನಕ್ಕೆ ಯಾರು ಕಂಪ್ಲೇಂಟ್ ಕೊಡಿ ಇದನ್ನೆಲ್ಲ ನಾವು ಪತ್ತೆ ಹಚ್ಚಿದ್ರೇ ಅವಾಗ ನಾವು ಇನ್ ಡೀಟೇಲ್ ಆ ರೂಟ್ಸ್ಗೆ ಹೋಗೋಕ್ಕೆ ಸಾಧ್ಯ. ಇಟ್ಸ್ ಅ ವೆರಿ ಮೇಜರ್ ಕನ್ಸರ್ನ್ ಟುಡೇ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಈವನ್ ಫಾರ್ ದ ವಿಮೆನ್ ಆಫ್ ದಿಸ್ ನೇಷನ್ ದಟ್ ಇಷ್ಟೊಂದು ಅತಿ ಹೆಚ್ಚು ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇರೋದು. ಇನ್ನು ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈ ವರ್ಷದಲ್ಲಿ ಜಿಲ್ಲೆಯಲ್ಲಿ 5 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲೂ ಹತ್ತಿರದ ಸಂಬಂಧಿಗಳಿಂದಲೇ ಅತ್ಯಾಚಾರಗಳು ನಡೆದಿದ್ದು ಅವುಗಳ ಹಾಗೂ ಇತರ ಪ್ರಕರಣಗಳ ಬಗ್ಗೆ ಸಂಪೂರ್ಣ ವರದಿಯನ್ನು ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಸೂಕ್ತ ಕ್ರಮ ವಹಿಸಲಾಗುತ್ತದೆ. ಪೋಷಕರು ಸಹ ತಮ್ಮ ಹೆಣ್ಣು ಮಕ್ಕಳನ್ನ ಅವರಿಗೆ ಶಿಸ್ತು ಎಂಬುದನ್ನು ಕಿರಿಕಿರಿಯಾಗದ ರೀತಿಯಲ್ಲಿ ಇರಿಸಿ ಸ್ನೇಹಿತರಂತೆ ಕಾಣಿ. ಹೆಣ್ಣು ಮಕ್ಕಳ ಕುರಿತು ಪೋಷಕರ ಜವಾಬ್ದಾರಿಯೂ ಸಹ ಹೆಚ್ಚಾಗಿರುತ್ತದೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕಿವಿಮಾತು ಹೇಳಿದ್ದಾರೆ. ನೋಡಿ, ನಾನಿವತ್ತು ನಾನೇ ಖುದ್ದಾಗಿ ಕೆಲವೊಂದೆಲ್ಲ ತೊಗೊಂಬಂದಿದ್ದೀನಿ. ಆದರೆ 7ನೇ ಕ್ಲಾಸಲ್ಲಿ ಓದಂಥ ಮಕ್ಕಳು, ನೀವು ಹೇಳಿದ್ರಿ ಮಗಳು ಒಂದು ಪ್ರೆಗ್ನೆಂಟ್ ಆಗಿದೋ ಗೊತ್ತೇ ಆಗಲಿಲ್ಲ ಅಂಥೇಳಿ, ಆ ಮಗುವಿನ ಕಂಪ್ಲೀಟ್ ಇದನ್ನು ನಾನು ತೊಗೊಂಡೆ. ಸಖಿಯಲ್ಲಿ ಅವ್ರು ಯಾವ ಥರ 7 ತಿಂಗಳಿತ್ತು. ಸೊ ಹಾಗಾಗಿ ಆ ಮಗುಗೆ ಅಬಾರ್ಟು ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ನೋಡಿ, ನಾನು ನಿಮಗೆ ಇನ್ನೂ ಒಂದು ಹೇಳ್ತೀನಿ, ಎಷ್ಟೋ ಅತ್ಯಾಚಾರಕ್ಕೆ ಕಡಿಮೆ ವಯಸ್ಸಿನ ಮಕ್ಕಳು ಇವತ್ತು ಒಳಗಾಗ್ತಾ ಇದ್ದಾರಲ್ಲ, ಅವರ ಸ್ವಂತ ರಿಲೇಷನ್ಸೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದಾರೆ.
ಇವತ್ತು ಆ ವರದಿ ನೋಡಿದ್ರೆ ನಿಮಗೆ ಶಾಕ್ ಆಗಿಬಿಡತ್ತೆ. ನಾನು ತೊಗೊಂಡಿದ್ದೀನಿ. ಈಗ ಆ ಒಂದು ಮಗು ಏನಿದೆ, ಆ ಮಗುವಿಗೆ ಸ್ವಂತ ಮಲತಾಯಿ ಅಣ್ಣ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅದಕ್ಕೆ ಏನು ಹೇಳ್ತೀರಾ ನೀವು? ಇಂಥ ದುರಂತಗಳೇ ಜಾಸ್ತಿ ನಡೀತಾ ಇದೆ ನೀವು ತಗೊಂಡು ನೋಡಿದಾಗ. ಮತ್ತು ಇನ್ನೊಂದೇನೆಂದರೆ, ಮನೆಯಲ್ಲಿ ತಂದೆ ತಾಯಿ ಸಹ ಹೆಚ್ಚಿನ ಗಮನ ಮಕ್ಕಳಿಗೆ ಕೊಡಬೇಕು. ಈ ಮುಖಾಂತರ ನಾನು ಎಲ್ಲರಿಗೂ ಹೇಳೋದು ಇಷ್ಟಪಡ್ತೇನೆ, ತಂದೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ನೀವು ಭಾಳಷ್ಟು ಅವ್ರಿಗೆ ತಿಳುವಳಿಕೆ ಕೊಡಿ, ಹೊರಗಿನ ಪ್ರಪಂಚದ ಬಗ್ಗೆ ಮಾಹಿತಿನ ಕೊಡಿ, ಅವ್ರ ಜೊತೆ ಸ್ನೇಹಿತರಾಗಿರಿ. ಸ್ನೇಹದಿಂದ ಇದ್ದರೆ ಮಕ್ಕಳು ನಮ್ಮ ಹತ್ರ ಮಾತಾಡ್ತಾರೆ, ಹೇಳ್ತಾರೆ. ನಾವು ಸ್ವಲ್ಪ ಸ್ಟ್ರಿಕ್ಟಾಗಿದ್ವಿ ಅಂದರೆ ಅವ್ರು ನಮ್ಮಿಂದ ಎಲ್ಲ ಬಚ್ಚಿಡ್ತಾರೆ. ಆಮೇಲೆ ಇತ್ತೀಚೆಗೆ ಪ್ಯೂಬರ್ಟಿನೂ ಅಷ್ಟೇ, ಹೆಣ್ಮಕ್ಳು ಬೇಗ ರೀಚ್ ಆಗ್ತಾ ಇರೋದ್ರಿಂದ ತನ್ನ ಹಾರ್ಮೋನ್ಸ್ ಆದಾಗ ಅವರ ಈವನ್ ಬಿಹೇವಿಯರ್ಸು ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. ಅದನ್ನೆಲ್ಲ ಮೊದಲಿಗೆ ಕಂಡುಹಿಡಿಬೇಕಾಗಿರೋರು ತಂದೆ ತಾಯಿ. ನಿಮ್ಮಲ್ಲಿ ತಂದೆ ತಾಯಿ ಕೈಯಲ್ಲಿ ಸಹ ಮಕ್ಕಳ ಭವಿಷ್ಯ ಇದೆ. ಅದರೊಟ್ಟಿಗೆ ನಾವೆಲ್ಲ ನಿಮ್ಮೊಟ್ಟಿಗೆ ಇರ್ತೀವಿ ಅಂತ ಖಂಡಿತ ಭರವಸೆ ಕೊಡುವಂಥ ಮಾತುಗಳನ್ನು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಇದಕ್ಕೂ ಅಷ್ಟೇ, ನಾನು DC ಅವ್ರಿಗೆ ನಾನು ಕೇಳಿದೆ, ಅವೇರ್ನೆಸ್ ಪ್ರೋಗ್ರಾಮ್ ಭಾಳ ಇಂಪಾರ್ಟೆಂಟ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀರಾ? ಬರೀ ನಾವು ಗೌರ್ಮೆಂಟ್ ಶಾಲೆಗೆ ಅಲ್ಲ, ಪ್ರೈವೇಟ್ ಶಾಲೆನೂ ಇನ್ವಾಲ್ವ್ ಮಾಡಿ. ಯಾಕಂದರೆ ಆ ಮಕ್ಕಳೇ ಮತ್ತು ಕಾಲೇಜು ಯೂನಿವರ್ಸಿಟಿ ಲೆವೆಲಲ್ಲಿ ಎಷ್ಟು ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ. ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಎಷ್ಟು ಅವೇರ್ನೆಸ್ ಪ್ರೋಗ್ರಾಮು, ಯಾವ ಥರ ನಾಟಕ ಮಾಡಿ ಹೇಳ್ತಿದ್ದೀರಾ, ಅಥವಾ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಯಾವ ಥರ ನೀವು ಉಪಯೋಗ ಮಾಡಿಕೊಂಡು ಆ ಜನರನ್ನು ತಲುಪುವಂಥ ಕೆಲಸ ಮಾಡ್ತಾಯಿದ್ದೀರಾ. ಇದನ್ನೆಲ್ಲ ನಾನು ಕಂಪ್ಲೀಟ್ ವಿವರವನ್ನು ಇವತ್ತು DC ಅವ್ರನ್ನ ಮತ್ತು ಕನ್ಸರ್ನ್ಡ್ ಆಫೀಸರ್ಸಿಂದ ಎಲ್ಲ ನಾನು ತೊಗೊಳ್ತಾ ಇದ್ದೀನಿ ಮಾಹಿತಿ. ಬರೀ ಮಾಹಿತಿನೇ ತೊಗೊಳ್ಳಲ್ಲ, ಇವತ್ತು ಐ ಆಮ್ ಗೋಯಿಂಗ್ ಟು ಟಾಕ್ ಟು ಯಾರ್ಯಾರ್ದು ನಂಬರ್ಸ್ ಇದೆ, ಹೆಣ್ಮಕ್ಳು ಲಾಡ್ಜ್ ಮಾಡಿರೋ ಕಂಪ್ಲೇಂಟು ಪ್ರತಿಯೊಂದು ಹೆಣ್ಮಗಳಿಗೂ ಮಾತಾಡ್ತೀನಿ. ಆವಾಗಲೇ ಅದ್ರ ಸತ್ಯತೆ ನಮಗೆ ಗೊತ್ತಾಗುತ್ತೆ. ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಆ ಸಂಬಂಧಗಳು, ಆ ಕಂಪ್ಲೇಂಟ್ಸ್ಗೆ ಯಾವ ಥರ ಪೊಲೀಸ್ ಇಲಾಖೆ ಆಗಲಿ ಅಥವಾ ಕನ್ಸರ್ನ್ಡ್ ಆಫೀಸರ್ಸ್ ಆಗಲಿ. ಈಗ ನಾವು ಒಬ್ಬರು ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ನಾವು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ಥರ ಇಲಾಖೆ, ಆ ಕನ್ಸರ್ನ್ಡ್ ಇಲಾಖೆ ಯಾವ ಥರ ಅವರಿಗೆ ಸ್ಪಂದಿಸಿದೆ ಅಂತ ಹೇಳಿ. ಒಟ್ನಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಹಾಗೂ ಮಹಿಳೆಯರ ನಾಪತ್ತೆ ಪ್ರಕರಣಗಳು ಹೆಚ್ಚಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಆತಂಕ ಮೂಡಿಸಿದೆ. ಈ ಬಗ್ಗೆ ಮತ್ತಷ್ಟು ಜಾಗೃತಿ ಕಾರ್ಯಕ್ರಮಗಳು ಜನರನ್ನು ತಲುಪಬೇಕಿದೆ. ಲಕ್ಷ್ಮೀನಾರಾಯಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೈಕಮಾಂಡ್ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮುನ್ನವೇ ಮಾಜಿ ಸಚಿವ ಸುಧಾಕರ್ ಅವರ ಅಭಿಮಾನಿಗಳು ಅಭಿನಂದನಾ ಪೋಸ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಈ ಕುರಿತು ಒಂದು ವರದಿ. ಬಿಜೆಪಿ ಹೈಕಮಾಂಡ್ ಲೋಕಸಭಾ ಚುನಾವಣೆಗೆ ಅಳಿದು ತೂಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುತ್ತಿದ್ದಾರೆ. ಅದರಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಿಸದೆ ಇನ್ನು ಗೌಪ್ಯವಾಗಿ ಇಟ್ಟಿದ್ದಾರೆ. ಅದರಲ್ಲಿ ಮೊದಲಿಗೆ ಕಾಂಗ್ರೆಸ್ ಪಕ್ಷ ಪಟ್ಟಿ ಬಿಡುಗಡೆ ಮಾಡಲಿ ಅಂತ ಅವರು, ಇತ್ತ ಬಿಜೆಪಿ ಪಟ್ಟಿ ಘೋಷಣೆ ಮಾಡಲಿ ಅಂತ ಇವರು. ಇದರ ಮಧ್ಯೆ ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಮಾತ್ರ ನನಗೆ ಟಿಕೆಟ್ ಕನ್ಫರ್ಮ್ ಅಂತ ಬಿಸಿ ಬಿಸಿ ಚರ್ಚೆಗಳಾಗುತ್ತಿವೆ. ಬೆಳಗ್ಗೆಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಮಾಜಿ ಸಚಿವ ಸುಧಾಕರ್ ಅವರಿಗೆ ಆಗೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಇತ್ತ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮುನ್ನವೇ ಅಭಿನಂದನಾ ಪೋಸ್ಟರ್ಗಳು ವೈರಲ್ ಆಗಿದ್ದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರ ಅಭಿನಂದನೆಗಳ ಪೋಸ್ಟರ್ಗಳು ವೈರಲ್ ಆಗಿವೆ. ಪೋಸ್ಟರ್ನಲ್ಲಿ ಸುಧಾಕರ್ ಫೋಟೋ ಜೊತೆಗೆ ಸಂಸದ PC ಮೋಹನ್ ಸೇರಿದಂತೆ ಸುಧಾಕರ್ ಬೆಂಬಲಿಗರ ಫೋಟೋಗಳನ್ನು ಹಾಕಿಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಸುಧಾಕರ್ ಅವರಿಗೆ ಅಭಿನಂದನೆಗಳು ಅಂತ ಪೋಸ್ಟರ್ ಹಾಕಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುತ್ತಿರುವ ಸುಧಾಕರ್ ಬೆಂಬಲಿಗರು ಅಧಿಕೃತ ಘೋಷಣೆಗೂ ಮುನ್ನವೇ ಈ ರೀತಿ ಪೋಸ್ಟರ್ಗಳು ವೈರಲ್ ಆಗಿವೆ. ಮಾರ್ಚ್ 22ರಂದು ಬಿಜೆಪಿ ತನ್ನ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರುಗಳ ಪಟ್ಟಿ ಘೋಷಣೆ ಮಾಡಲಿದ್ದು, ಆಗ ಯಾರಿಗೆ ಟಿಕೆಟ್ ಸಿಗುತ್ತೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನೊಂದ ಮಹಿಳೆಯೊಬ್ಬರು ತನಗೆ ಹೆದರಿಸಿ ನಗ ನಾಣ್ಯ ಕಸಿದು ಬೀದಿಗೆ ತಳ್ಳಿದ್ದಾನೆ ಎಂದು ಆರೋಪಿಸಿ ಮನೆ ಮುಂದೆ ತನಗೆ ನ್ಯಾಯ ದೊರಕಿಸಿಕೊಡುವಂತೆ ಧರಣಿ ನಡೆಸಿದ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ.
ತಾಲೂಕು ವಿಜಯಪುರ ಪಟ್ಟಣದ ಜೈಮಹಲ್ ಲೇಔಟ್ನಲ್ಲಿ ವಾಸವಾಗಿರುವ ಪುರುಷೋತ್ತಮ ಎಂಬ ವ್ಯಕ್ತಿ ಮದುವೆಯಾಗಿ 2 ಮಕ್ಕಳ ತಾಯಿಯಾದ ದಲಿತ ಮಹಿಳೆಯನ್ನ ಎದುರಿಸಿ ಬೆದರಿಸಿ ತನ್ನ ತೆಕ್ಕೆಗೆ ಹಾಕಿಕೊಂಡು ವಂಚಿಸಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಕಳೆದ 5 ವರ್ಷಗಳಿಂದ ಬೇರೊಂದು ಮನೆ ಮಾಡಿ ಹೋಗಿ ಬಂದು ಆ ಮಹಿಳೆಯಿಂದ ಲಕ್ಷಾಂತರ ಹಣ ಪೀಕಿ ಕಡೆಗೆ ಅವಳ ಹತ್ತಿರ ಹಣ ಖಾಲಿ ಆಗಿದೆ ಎಂದು ಗೊತ್ತಾದಾಗ ದೂರ ತಳ್ಳಿ ಮನೆಯಿಂದ ಹೊರಗಟ್ಟಿದ್ದಾನೆ ಈ ಪುರುಷೋತ್ತಮ. ಈಗ ನೊಂದು ಅನ್ಯಾಯಕ್ಕೆ ಒಳಗಾದ ಮಹಿಳೆ ಶಾರದಾ ಪುರುಷೋತ್ತಮನ ಮನೆ ಮುಂದೆ ತಮಟೆ ಬಡಿದುಕೊಂಡು ನ್ಯಾಯಕ್ಕಾಗಿ ಧರಣಿ ನಡೆಸಿದ್ದಾಳೆ. ಲಾಕ್ ಮಾಡ್ಕೊಂಡಿದ್ದಾರೆ, ಯಾರು ತೆಗಿತಾ ಇಲ್ಲ. ಯಾರ್ಯಾರು ಅವರ ಮನೆಯಲ್ಲಿ? ಪುರುಷೋತ್ತಮನ ವ್ಯಕ್ತಿ ಅವ್ರ ಮನೆ ಇದೆ. ಅಲ್ಲಪ್ಪ, ಪುರುಷೋತ್ತಮ ಮನೆಯಲ್ಲಿ ಯಾರಿದ್ದಾರೆ? ನೀವು ಒಬ್ಬರೇ ಮದುವೆ ಆಗಿರೋದ್ರಿಂದ ಅವ್ರಿಗೆ 14 ಜನ ಅಂತೆ, 14 ನೀನು ಅಂತ ಹೇಳ್ಬಿಟ್ಟು ಆಚೆ ಕಳ್ಸಿದ್ದಾರೆ. ಹಂಗೆ ಹೆಣ್ಮಗುಗೆ ಪುರುಷೋತ್ತಮನ ಎತ್ತಿಟ್ಕೊಂಡು ಈ ತರ ಮಾಡ್ತಾ ಇದ್ದಾರೆ ಸರ್. ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ಮಹಿಳೆ ಶಾರದಾ ಮಾತನಾಡಿ, ಪುರುಷೋತ್ತಮ ಎಂಬುವವರು ಕಳೆದ 5 ವರ್ಷಗಳ ಹಿಂದೆ ಪರಿಚಯವಾಗಿ ನನ್ನನ್ನ ಹೆದರಿಸಿ ನಮ್ಮ ಮನೆಯಲ್ಲಿ ಗಂಡ ಇಲ್ಲದ ಸಮಯದಲ್ಲಿ ಬಂದು ನೀನು ನನ್ನ ಜೊತೆಯಲ್ಲಿ ಬರಲಿಲ್ಲ ಅಂದ್ರೆ ನಿನ್ನ ಗಂಡನನ್ನು ಮಕ್ಕಳನ್ನ ಸಾಯಿಸುವುದಾಗಿ ಹೆದರಿಸಿ ಕಿರುಕುಳ ನೀಡುತ್ತಿದ್ದ. ನಂತರ ನನ್ನನ್ನ ಚಿಕ್ಕಬಳ್ಳಾಪುರ ವಿಜಯಪುರದ ದೇವನಹಳ್ಳಿಯಲ್ಲಿ ಮನೆ ಮಾಡಿ ಇಟ್ಟು ನನ್ನ ಬಳಿಯಿದ್ದ ಹಣ ಚಿನ್ನಾಭರಣ ಎಲ್ಲವನ್ನ ಪುಸಲಾಯಿಸಿ ಕಿತ್ತುಕೊಂಡು ಈಗ ನನ್ನನ್ನ ಬೀದಿಗೆ ತಳ್ಳಿದ್ದಾನೆ. ನನಗೆ ನ್ಯಾಯ ಬೇಕು. ನಾನು ಅವರ ಜೊತೆಯಲ್ಲೇ ಇರುತ್ತೇನೆ, ಇಲ್ಲವಾದರೆ ಅವರ ಮನೆ ಮುಂದೆನೆ ಪ್ರಾಣ ಬಿಡುತ್ತೇನೆ ಎಂದು ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾಳೆ. ನಾವು 5 ವರ್ಷ ಆಯಿತು ಬಂದು. ಚಿಕ್ಕಬಳ್ಳಾಪುರದಾಗ 1 ವರ್ಷ ಇಕ್ಕಿದ್ರು, ಅಲ್ಲಿಂದ ದೇವನಹಳ್ಳಿಗೆ 1 ವರ್ಷ ಇಕ್ಕಿದ್ರು. ಅಲ್ಲಿದ್ದಾಗ ನಮ್ಮ ತವ್ರ ಮನೆಗೆ ಒಂದು ಸ್ವಲ್ಪ ದುಡ್ಡು ಬಂತು, 10 ಲಕ್ಷ ದುಡ್ಡು ಕರ್ಕೊಂಬಂದು ಇವರು ತೊಗೊಂಡು ಇಲ್ಲಿ ಸೈಟ್ ತೊಗೊಂಡು ನನ್ನ ಹೆಸ್ರಾಗ ಇರಲಿ, ನಿನ್ನ ಹೆಸ್ರಿಗೆ ಬೇಡ, ನೀನು ಡೈವರ್ಸ್ ಆದಮೇಲೆ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಅವ್ರ ಹೆಸ್ರಾಗ ಮಾಡಿಕೊಂಡು ಮನೆ ಕಟ್ಟೋದು ಸ್ಟಾರ್ಟ್ ಮಾಡೋದು. ಅಲ್ಲಿಂದ ವಿಜಯಪುರಕ್ಕೆ ಬಂದ್ವಿ. ವಿಜಯಪುರದಾಗ ಬಂದ ಮೇಲೆ ಇಲ್ಲಿ ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ವಿ. ಪಾಯ ಹಾಕಿದ್ದು, ಬೋರ್ ಪೂಜೆ ಹಾಕಿ ಮಾಡಿದ್ದೆಲ್ಲ ನಾನೇ ಮಾಡಿದ್ದು. ಮನೆ ಕಟ್ಟು ಎಲ್ಲ ಇವಾಗ ಒಂದು ಹಂತಕ್ಕೆ ಬಂದೈತೆ, ಫಿನಿಶಿಂಗ್ ಲೆವೆಲ್ ಬಂದೈತೆ. ಇವಾಗ ಮನೆ ನೋಡ್ಬಿಟ್ಟು ಬೇಡ ನನ್ನ ಹತ್ರ ಮತ್ತೆ ಮೊನ್ನೆ 4-5 ತಿಂಗಳಾಗ 4 ಲಕ್ಷ ದುಡ್ಡು ತೊಗೊಂಡವ್ರೆ. ಒಡವೆ ಇಕ್ಕಿ ಕೊಟ್ಟಿದ್ದೀನಿ, ಬ್ಯಾಂಕಾಗ ಇನ್ನೂ ಒಡವೆ ಇಕ್ಕಿದ್ದೀನಿ. ಮನೆಗೆ ಒಡವೆ ಐತೆ, ಅದು ಇವರೇ ತೊಗೊಂಡಿರೋದು. ಇವಾಗ ನೋಡ್ರಿ 1 ತಿಂಗಳಿಂದನೂ ಗಲಾಟೆಯಾಗಿ ಮನೆಯಿಂದ ಆಚೆ ಹಾಕಿದ್ರು. ಇವರೇ ಗಲಾಟೆ ಮಾಡಿ ಮನೆಯಿಂದ ಆಚೆ ಹಾಕಿದ್ರು. 2 ದಿನ ಆಚೆನೇ ಇದ್ದೆ, ಬರಿಲ್ಲ, ಇವ್ರು ಬೇಗ ಕೊಟ್ಟಿಲ್ಲ. ಅವ್ರ ಅಣ್ಣ ಅವ್ರಿಗೆಲ್ಲ ಫೋನ್ ಮಾಡಿ ಕೇಳ್ಕೊಂಡು, ಅಣ್ಣ ನಾನು ಆಚೆ ಇದ್ದೀನಿ ಅಣ್ಣ, ಊಟ ಇಲ್ಲ ನೀರಿಲ್ಲ, ಬರ್ರಣ ಅಂತ ಕೇಳ್ಕೊಂಡು ಬರಿಲ್ಲ ಅವರು. ಆದ್ರೂ ಆಚೆನೇ 2 ದಿನ ಮಲಗಿದ್ದೆ. ಅವ್ರ ಮನೆಗೆ ಎಲ್ರಿಗೂ ಗೊತ್ತಿತ್ತು ಸರ್, ಯಾರೂ ಬರಿಲ್ಲ. 2 ದಿನ ಆಚೆನೂ ಮಲಗಿದ್ದೆ. 3ನೇ ದಿನ ನಮ್ಮವರೆಲ್ಲನೂ ಬಂದು ನ್ಯಾಯ ಪಂಚಾಯತಿ ಎಲ್ಲ ಮಾಡಿದ್ರು. ಏನು ಮಾಡಿದ್ರು ನಿಮ್ಮ ಕೀಳು ಜಾತಿ, ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ, ನಿಮ್ಮ ಕೀಳು ಜಾತಿ, ನಮಗೆ ಬೇಡ, ನಿನ್ನ ರೇಟ್ ಎಷ್ಟು? 50,000 ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ ಅಂತಾರೆ. ಬೇಡಣ್ಣ, ಅಪ್ಪ ಅಮ್ಮ ಇಲ್ಲ, ನಾನು ಓದಿಲ್ಲ, ಆಚೆ ಹೋಗಿ ಬದುಕೋಕ್ಕಾಗಲ್ಲ, ನಮ್ಮ ಅಣ್ಣ ಹತ್ರ ಹೋಗಲ್ಲಣ್ಣ, ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಣ್ಣ. ನಿಮ್ಮ ಅಣ್ಣ ನಿನ್ನ ತಮ್ಮ ನಿಮ್ಮ ಮಾತು ಕೇಳ್ತಾರೆ, ಹೇಳೋಣ ಎಷ್ಟು ಹೇಳಿದ್ರೂ ಕೇಳಿಲ್ಲಣ್ಣ. ಕಾಲು ಹಿಡ್ಕೊಂಡ್ರು, ನಮ್ಮ ಮನೆಗೆ ಎಲ್ಲರೂ ಕಾಲು ಹಿಡ್ಕೊಂಡ್ವಿ. ಶಾರದಾ ಪೆನ್ನಿಗೆ ದಲಿತ ಸಂಘಟನೆಗಳು ಮತ್ತು ಕೆಲ ಮಹಿಳೆಯರು ನಿಂತು ಸಂಜೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಪೊಲೀಸರು ಪುರುಷೋತ್ತಮನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. ಹರ್ಷಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಅಭಿವೃದ್ಧಿ ಸಂಘ, ಪಟ್ರೇನಹಳ್ಳಿ, ಕಸಬಾ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅದ್ದೂರಿ ತಿರುಕಲ್ಯಾಣೋತ್ಸವ ಹಾಗೂ ರಥೋತ್ಸವ ದಿನಾಂಕ 25/3/2024 ಸೋಮವಾರ. ಸರ್ವರಿಗೂ ಆಧಾರದ ಸುಸ್ವಾಗತ. ಇಂತಿ ಪುರೋಹಿತರು ಉಮೇಶ್ ಸ್ವಾಮಿ, ಧನಂಜಯ್ ಸಂಗಡಿಗರು. ಮೊಬೈಲ್ ಸಂಖ್ಯೆ 8310199004. ಪ್ರಕಟಣೆ ಶ್ರೀ ಬಾಲಾಜಿ ಆಗ್ರೋ ಟ್ರೇಡರ್ಸ್, ಉತ್ತಮ ಕೀಟನಾಶಕ ಹಾಗೂ ರಸಗೊಬ್ಬರ ವ್ಯಾಪಾರಿಗಳು, ಶಿಡ್ಲಘಟ್ಟ ರಸ್ತೆ, ಜಯಮ್ಮ ಪಿಳ್ಳಪ್ಪ ಕಾಂಪ್ಲೆಕ್ಸ್ ಎದುರು, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಯಶವಂತ್. ಮೊಬೈಲ್ ಸಂಖ್ಯೆ 9066333995 ಮತ್ತು ಶ್ರೀ ತಿರುಮಲ ಕಮ್ಯುನಿಕೇಷನ್ಸ್, ಪಿಳಪ ಕಾಂಪ್ಲೆಕ್ಸ್, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8088195842. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ನಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಗವರ್ನಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV,
ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್, ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ನಮ್ಮಲ್ಲಿ ತಾಜಾ ಹಣ್ಣು, ತರಕಾರಿಗಳು, ದಿನಸಿ ಪದಾರ್ಥಗಳು, ಮಕ್ಕಳ ತಿಂಡಿ ತಿನಿಸುಗಳು, ಕಾಸ್ಮೆಟಿಕ್ಸ್, ಅಡುಗೆ ಪದಾರ್ಥಗಳು, ಗೃಹ ಉಪಯೋಗಿ ವಸ್ತುಗಳು, ಬರ್ತ್ಡೇ ಪೇಸ್ಟ್ರಿ ಕೇಕ್ಸ್ಗಳೆಲ್ಲ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ವಿಶೇಷ ಆಫರ್: ನಮ್ಮಲ್ಲಿ 8 ವಿವಿಧ ಬಗೆಯ ದಿನಸಿ ಪದಾರ್ಥಗಳು ಕಾಂಬೋ ಆಫರ್ನಲ್ಲಿ 1,249 ರೂಗಳಿಗೆ ಮಾತ್ರ ಲಭ್ಯ. 1,999 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 200 ರೂಗಳಷ್ಟು ಗಿಫ್ಟ್ ವೋಚರ್. 1,499 ರು ಮೌಲ್ಯದ ಆರ್ಟಿಫಿಷಿಯಲ್ ಒಡವೆ ಖರೀದಿಗೆ 250 ರೂಗಳ ಗಿಫ್ಟ್ ವೋಚರ್ ಉಚಿತ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ. ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಹೈಟೆಕ್ ಸ್ಪರ್ಶ ಕೊಟ್ಟಿರುವ ವೈದ್ಯರ ತಂಡ 4 ಹಾಸಿಗೆಗಳ ಡಯಾಲಿಸಿಸ್ ಘಟಕದ ಸೇವೆಯ ಜೊತೆಗೆ 10 ಹಾಸಿಗೆಗಳ ಹೈಟೆಕ್ ಟೆಲಿ ICU ಘಟಕದ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಸಜ್ಜಿತ ಟೆಲಿ ICU ಚಿಕಿತ್ಸಾ ಘಟಕ ಸೇರಿದಂತೆ ಡಯಾಲಿಸಿಸ್ ಘಟಕ ಸ್ಥಾಪನೆಗೆ ಹಲವು ಬಾರಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಸ್ವಯಂ ಸೇವಾ ಸಂಸ್ಥೆ ನೆಪ್ರೋ ಪ್ಲಸ್ ಸಹಕಾರದೊಂದಿಗೆ ಸಾರ್ವಜನಿಕ ಆಸ್ಪತ್ರೆಯ ಹಲವು ವರ್ಷಗಳ ಕನಸು ಇದೀಗ ನನಸಾಗಿದೆ. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿರುವ ಬಹುತೇಕ ರೋಗಿಗಳು ಬಡವರಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿರುವ ಬಡವರಿಗೆ ವಿಶೇಷ ತಂತ್ರಜ್ಞಾನದಿಂದ ಕೂಡಿದ ಸುಸಜ್ಜಿತ ಚಿಕಿತ್ಸೆಯ ಜೊತೆ ಗುಣಮಟ್ಟದ ಸೌಲಭ್ಯಗಳನ್ನು ಕಲ್ಪಿಸುವ ಗುರಿಯೊಂದಿಗೆ ದಿಟ್ಟ ಹೆಜ್ಜೆ ಹಾಕಿರುವ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ ಹಾಗೂ ಆಸ್ಪತ್ರೆಯ ಆಡಳಿತಾಧಿಕಾರಿ HK ಸುಷ್ಮಾ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯ ಚಿತ್ರಣವನ್ನೇ ಬದಲಾಯಿಸಿ ಖಾಸಗಿ ಆಸ್ಪತ್ರೆಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲೋಕಾರ್ಪಣೆಗೆ ಸಿದ್ಧವಾಗಿರುವ 10 ಹಾಸಿಗೆಗಳ ಟೆಲಿ ICU ಘಟಕದಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳ ಬಗ್ಗೆ ಸ್ಥಳೀಯ ವೈದ್ಯರ ಜೊತೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ನುರಿತ ವೈದ್ಯರ ತಂಡವು ನಿಗಾ ವಹಿಸಲಿದ್ದು, ರೋಗಿಗಳ ಆರೋಗ್ಯದ ಬಗ್ಗೆ ಟೆಲಿ ವಿಡಿಯೋ ಸಂವಾದದಲ್ಲಿ 24x7 ಕ್ಷಣ ಮಾಹಿತಿ ಪಡೆದುಕೊಂಡು ಕಾಲಕಾಲಕ್ಕೆ ಚಿಕಿತ್ಸೆ ನೀಡುವ ಸೌಲಭ್ಯಗಳು ಈ ಟೆಲಿ ICU ಘಟಕದಲ್ಲಿ ಲಭ್ಯ ಇರುತ್ತದೆ ಎಂದು ತಿಳಿದು ಬಂದಿದೆ. ಸಾರ್ವಜನಿಕ ಆಸ್ಪತ್ರೆ ಬಾಗೇಪಲ್ಲಿಯಲ್ಲಿ ಸದ್ಯದ ಮಟ್ಟಿಗೆ ಡಯಾಲಿಸಿಸ್ ವಿಭಾಗದ ಪುನರಾರಂಭ ಶುರುವಾಗಿದೆ. ಡಯಾಲಿಸಿಸ್ ನೆಫ್ರೋ ಪ್ಲಸ್ ಸಹಯೋಗದೊಂದಿಗೆ ನಾವು ಡಯಾಲಿಸಿಸ್ 4 ಬೆಡ್ಡಿಂದು ಒಂದು ಡಯಾಲಿಸಿಸ್ ಘಟಕನ ಈಗ ಕಾರ್ಯನಿರ್ವಹಿಸಲಿಕ್ಕೆ ಆಲ್ರೆಡಿ ನಮಗೆ ಅವೈಲೇಬಲ್ ಆಗಿದೆ. ಸೊ ಇದರದ್ದು ಉಪಯೋಗ ಇಲ್ಲಿ ಇರುವಂತಹ ಯಾವುದೇ ಪೇಷಂಟ್ಸ್ಗೆ ಡಯಾಲಿಸಿಸ್ ಅಗತ್ಯ ಇರುವಂತಹ ಪೇಷಂಟ್ಸು ಇದ್ರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು 10 ಬೆಡ್ಡಿನ ICU ಅದು ಇಲ್ಲಿಂದ ಡೈರೆಕ್ಟ್ ಟೆಲಿ ICU ಮುಖಾಂತರ ನಮಗೆ ಡೈರೆಕ್ಟ್ ಬೆಂಗಳೂರಿನ BMC ವಿಕ್ಟೋರಿಯಾ ಹಾಸ್ಪಿಟಲ್ ಜೊತೆಗೆ ಕಾಂಟ್ಯಾಕ್ಟ್ ಇರ್ತದೆ. ಸೊ ಅಲ್ಲಿ ಡಾಕ್ಟರ್ಸ್ ನಮಗೆ ಎಲ್ಲದರಲ್ಲೂ ಗೈಡ್ ಮಾಡ್ತಾರೆ. ಇಲ್ಲಿ ನಮ್ಮ ಡಾಕ್ಟರ್ಸ್ ಮತ್ತೆ ಸ್ಟಾಫು ಅದ್ರ ಮೂಲಕ ಅವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ವೈಸು ಎಲ್ಲದನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಸೊ ಅದರಿಂದ 10 ಬೆಡ್ಡಿನ ICU ಮತ್ತು 4 ಬೆಡ್ನ ಡಯಾಲಿಸಿಸ್ ಈಗ ಜನರ ಉಪಯೋಗಕ್ಕೆ ರೆಡಿ ಇದೆ. ಸೊ ಇದ್ರ ಸದುಪಯೋಗ ಬಾಗೇಪಲ್ಲಿ ಜನತೆ
ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 4 ಹಾಸಿಗೆಗಳ ಡಯಾಲಿಸಿಸ್ ಘಟಕ ಉದ್ಘಾಟನೆಗೊಂಡಿದ್ದು, ದೂರದ ಆಸ್ಪತ್ರೆಗಳಿಗೆ ಹೋಗಿ ಹಣ ಖರ್ಚು ಮಾಡಿಕೊಳ್ಳುತ್ತಿದ್ದ ಡಯಾಲಿಸಿಸ್ ರೋಗಿಗಳಿಗೆ ಈ ಘಟಕ ನುರಿತ ಸಿಬ್ಬಂದಿಯಿಂದ ನಿತ್ಯ ಉಚಿತವಾಗಿ ಡಯಾಲಿಸಿಸ್ ಚಿಕಿತ್ಸೆ ನೀಡಲಾಗುತ್ತಿದ್ದು, ಹಣವು ಉಳಿಯುವಂತೆ ಮಾಡಿದ್ದಾರೆ. ಇಂತಹ ವೈದ್ಯರ ತಂಡಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಡೆ ಸ್ವಿಚ್ ಇಂದ ಬರ್ತದೆ. नहीं अभी वो छोटा वाला नहीं आया अभी ऑन भी नहीं हुआ. हाँ हुआ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಎಂದು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಸ್ಪಷ್ಟಪಡಿಸಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಮಾತನಾಡಿ, ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತರಲು ಜನ ಬಯಸಿದ್ದಾರೆ. ಈ ಬಾರಿ 400 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಕೇಂದ್ರದಲ್ಲಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟು ಇವತ್ತು ಪಕ್ಷ ದೊಡ್ಡ ಮಟ್ಟಿಗೆ ಬೆಳೆಸ್ತಕ್ಕಂಥ ಅವಕಾಶ ಕೊಟ್ಟಿದೆ. ಈಗೇನು ನಾವೆಲ್ಲ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಏನು ಅಭಿಯಾನ ಈಗಾಗಲೇ ಶುರು ಮಾಡಿ 1 ತಿಂಗಳಾಗಿದೆ. ಗೋಡೆ ಬರಹ ಆಯಿತು, ಗ್ರಾಮ ಚಲೋ ಕಾರ್ಯಕ್ರಮ ಆಯಿತು. ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮೋದಿಯವರು ಕೊಡ್ತಕ್ಕಂಥ 10 ವರ್ಷ ಕೊಡುಗೆಯನ್ನ ನಾವೆಲ್ಲ ಮತದಾರರಿಗೆ ಮನೆ ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ಆಗಲೇ ಹಮ್ಮಿಕೊಂಡಿದ್ದೇವೆ. ಅಖಂಡ ಭಾರತದಲ್ಲಿ ಮತ್ತೊಮ್ಮೆ ಮೋದಿ ಆಗ್ತಕ್ಕಂಥದ್ದು ನಿಶ್ಚಿತ ಆಗಿದೆ. ಕೇವಲ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದು ಎಷ್ಟೊಂದು ಸೀಟು ಬರ್ತಕ್ಕಂಥದ್ದು 400 NDA ಸೇರಿ 400 ಪ್ಲಸ್ ಆಗಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ಸರ್ವೆಗಳಲ್ಲಿ ಬಂದಿದೆ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಏನು ಬಿಜೆಪಿ ಕಡಿಮೆ ಇತ್ತು ಅಂತ ಹೇಳ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ದು ದಿನ ಹತ್ರ ಬಂದಿದೆ. ಈ ಬಾರಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ ಬಿಜೆಪಿನ ಬೆಂಬಲಿಸಿ ನಮ್ಮ ಎಲ್ಲ ಮತದಾರರು ತೀರ್ಮಾನ ಮಾಡಿ ಈಗಾಗಲೇ ಮೋದಿನ ಮತ್ತೊಮ್ಮೆ ಮಾಡಬೇಕಂತಕ್ಕಂಥದ್ದು ನಿಶ್ಚಯ ಮಾಡಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಈಗಾಗಲೇ ಮನವಿ ಮಾಡಿದ್ದೇವೆ. ಪಕ್ಷದ ವರಿಷ್ಠರು ಕೈಗೊಳ್ಳುವ ತೀರ್ಮಾನಕ್ಕೆ ಬದ್ಧರಾಗಿದ್ದು, ಒಟ್ಟಾರೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದು, ಎನ್ಡಿಎ ಅಭ್ಯರ್ಥಿಗಳ ಗೆಲುವಿಗೆ ನಾವು ಶ್ರಮ ವಹಿಸಲಿದ್ದೇವೆ ಎಂದರು. ಮತ್ತು ಬಿಜೆಪಿ ಮೈತ್ರಿ ಏನಿದೆ ಈಗಾಗಲೇ ಸೀಟ್ಗೆ ಹೋಗಿ ಜೆಡಿಎಸ್ ಇಂದ ಕೋಲಾರಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ತೀರ್ಮಾನ ಆಗಿಲ್ಲ. ಇವತ್ತು ನಾಳೆ ತೀರ್ಮಾನ ಆಗತ್ತೆ. ನಮಗೇನು ಬಿಜೆಪಿ ಆದರೂ ಒಂದೇ, JDS ಆದರೂ ಒಂದೇ, ಇಬ್ಬರು ಸೇರಿ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ, ಮೋದಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲ ಸಿದ್ಧತೆ ರೆಡಿ ಆಗಿದೆ. ನಾವೆಲ್ಲ ಸ್ವಾಗತಿಸಿದ್ದೀವಿ. ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಅವರು ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಅವರಿಗೆ ಪುನಃ ಟಿಕೆಟ್ ನೀಡಬೇಕೆಂದು ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದೇವೆ. ಪಕ್ಷ ಕೈಗೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರುತ್ತೇವೆ. ಯಾರಿಗೆ ಟಿಕೆಟ್ ನೀಡಿದ್ರೂ ಸಹ ಅವರ ಪರವಾಗಿ ಕೆಲಸ ಮಾಡಿ ಅಭ್ಯರ್ಥಿಯನ್ನ ಗೆಲ್ಲಿಸುವುದೇ ನಮ್ಮ ಮುಖ್ಯ ಗುರಿ ಎಂದರು. ಯಾರು ಕೊಟ್ಟರು ಮಾಡ್ಬೇಕಂತ ನಮಗೆ ಸೂಚನೆ ಇದೆ. ನಾವೇನು ಇಂಥವರಿಗೆ ಕೊಡ್ಬೇಕಂತ ಹೇಳಿಲ್ಲ. ಈಗಾಗಲೇ ಇರ್ತಕ್ಕಂಥ ನಮ್ಮ MP ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಕೊಡಬೇಕಂತ ನಾವು ಕೇಳಿದ್ದೀವಿ. ಅದು ಬಿಟ್ಟು ಬೇರೆ ಪಕ್ಷ ತೀರ್ಮಾನ ಮಾಡ್ತೀವಿ ಅಂದ್ರೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಸಹ ಪ್ರಬಲ ಆಕಾಂಕ್ಷಿಯಾಗಿದ್ದು, ಒಂದು ವೇಳೆ ಪಕ್ಷ ಟಿಕೆಟ್ ನೀಡಿದರೆ ಸ್ಪರ್ಧಿಸಲು ಸಿದ್ಧವಾಗಿರುವುದಾಗಿ ಸ್ಪಷ್ಟಪಡಿಸಿದ ಅವರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವವರು ಸೋತ ಬಳಿಕ ಹಿಂತಿರುಗಿಲ್ಲ ಎಂಬ ಅಪವಾದ ಇದೆ. ಅದನ್ನ ಅಳಿಸಿ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದೇನೆ.
ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಕಮಲವನ್ನ ಅರಳಿಸಲು ಪ್ರತಿಜ್ಞೆ ಮಾಡಿದ್ದೇನೆ ಎಂದರು. ಚಿಕ್ಕಬಳ್ಳಾಪುರದಲ್ಲಿ ನನ್ನ ಹೆಸರು ಬಂದಿರತಕ್ಕಂಥದ್ದು ನಿಜ. ಈಗ ಏನು ಹಿರಿಯ ಮುಖಂಡರಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ. ನಮ್ಗೇನು ಟಿಕೆಟ್ ಕೊಟ್ಟರೆ ನಿಲ್ಲೋದಕ್ಕೂ ನಾನು ರೆಡಿ ಇದ್ದೀನಿ. ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಇದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶಿಡ್ಲಘಟ್ಟ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಶಿಡ್ಲಘಟ್ಟದಲ್ಲಿ ಎಸ್ಎಂಎಂಎಸ್ ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ, ಸೂಪರ್ ಮಾರ್ಕೆಟ್ ಎದುರು, ಮುನಿಕೃಷ್ಣಪ್ಪ ತೋಟ, ಶಿಡ್ಲಘಟ್ಟ. ಸಮಯ 5 ಗಂಟೆಯಿಂದ 10 ಗಂಟೆಯವರೆಗೆ. ಕೇವಲ ದುಬೈ, ಸಿಂಗಪೂರ್, ಮಲೇಷಿಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಿಮ್ಮ ಶಿಡ್ಲಘಟ್ಟದಲ್ಲಿ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ಮಕ್ಕಳಿಗೆ ಅದ್ಭುತ ಮನರಂಜನೆಗಾಗಿ ಒಮ್ಮೆ ಭೇಟಿ ನೀಡಿ. ಎಸ್ಎಂಎಂಎಸ್ ಅರ್ಪಿಸುವ ಶಿವರಾತ್ರಿ ಉತ್ಸವ ಮೇಳ, ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಅಂಡ್ ಅಮ್ಯೂಸ್ಮೆಂಟ್. ಸ್ಥಳ ಮಯೂರ ಸರ್ಕಲ್ ಹತ್ತಿರ, ಸೂಪರ್ ಮಾರ್ಕೆಟ್ ಎದುರು, ಮುನಿಕೃಷ್ಣಪ್ಪ ತೋಟ, ಶಿಡ್ಲಘಟ್ಟ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಇಲ್ಲೊಂದು ಶಾಲೆಯಲ್ಲಿ ಮಕ್ಕಳ ಓದಿನ ಸಮಯದಲ್ಲಿ ಕಲ್ಲು ಗೋಡೆ ಹೊಡೆಯಲು SSLC ವಿದ್ಯಾರ್ಥಿಗಳನ್ನು ಬಳಸಿಕೊಂಡಿದ್ದಾರೆಂದು ಆರೋಪಿಸಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಈ ಕುರಿತು ಒಂದು ವರದಿ. ಏನ ಬೀನ ನೀವ ಏನ
ಕೋಲಾರ ನಗರದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಪಕ್ಕದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಕೈಯಿಂದ ಶಾಲೆಯ ಸಮಯದಲ್ಲಿ ಗೋಡೆ ಒಡೆಸುವುದು, ಕಲ್ಲು ಹೊಡೆಯುವುದು, ಮಣ್ಣು ಎತ್ತುವ ಕೆಲಸಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಉಪ ಪ್ರಾಂಶುಪಾಲರಾದ ಬಿಎಂ ರಾಧಮ್ಮ ಅವರ ಮೇಲೆ ಆರೋಪ ಕೇಳಿಬಂದಿದೆ. ಈ ಕುರಿತು ವಿದ್ಯಾರ್ಥಿಗಳು ಕೆಲಸ ಮಾಡುತ್ತಿರುವ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗಿದೆ. यही है దీంట్లో క్యాపిస్తే ಇಲ್ಲ ಹೊಡೆದು ಬಿಟ್ರೆ ಇದು ಗ್ರಿಪ್ ಹೋಗ್ಬಿಡ್ತದೆ. ಅದಕ್ಕೆ ಅದನ್ನ ಮಣ್ಣು ಹಾಕಿ ಪ್ಯಾಕ್ ಮಾಡಿಬಿಡೋದು, ಪೂರ್ತಿ ಪ್ಯಾಕ್ ಮಾಡಬಹುದು. ಖಾಸಗಿ ಶಾಲೆಗಳ ಹಾವಳಿ ಮಧ್ಯೆ ಸರ್ಕಾರಿ ಶಾಲೆಗಳು ದಿನದಿಂದ ದಿನಕ್ಕೆ ಮಾಯವಾಗುತ್ತಿದೆ. ಸರ್ಕಾರಿ ಶಾಲೆ ಮಕ್ಕಳೆಂದರೆ ಸರ್ಕಾರಿ ಶಿಕ್ಷಕರಿಗೆ ಇಷ್ಟೊಂದು ತಾತ್ಸಾರವೇ? ಸರ್ಕಾರಿ ಶಾಲೆಗಳು ಹಾಳಾಗಬೇಕಂದ್ರೆ ಇಂತಹ ಶಿಕ್ಷಕರಿಂದಲೇ ಅನ್ನೋ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಎಷ್ಟು ಹುಡುಗರು ಬಂದುಬಿಟ್ಟವ್ರೆ ಇವರ ಹುಡುಗರು ಎಷ್ಟು ಬಂದಿದ್ದಾರೆ ನೋಡಿ. ಒಳ್ಳೆ ಶಕ್ತಿ ಇದೆಯಾ ನಿಮಗೆ? ಹಾಂ ಎಷ್ಟು ಚೆನ್ನಾಗಿ ಹೊಡಿತಾವನ ಅವ್ರಿಗೆ ಸ್ವಲ್ಪ ರೂಢಿ. ಏಯ್ ಮನೋಜ, ನೀನು ಹೊಡಿಬೇಕಾದ್ರೆ ಎದುರುಗಡೆ ಯಾರನ್ನೂ ಇಡಿಸ್ಕೋಬೇಡ, ಅದು ಉದುರೋದ್ರೆ ನೆತ್ತಿ ಮೇಲೆ ಬೀಳ್ತದೆ. ಹಾಂ, ಹೊಡಿಬೇಕಾದ್ರೆ ಎದುರುಗಡೆ ಯಾರು ಇರಬೇಡ್ರ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹಕ್ಕಿಪಿಕ್ಕಿ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸುಮಾರು 1,50,250 ರು ಹಣ ಹಾಗೂ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಹಣ ಹಾಗೂ ದ್ವಿಚಕ್ರ ವಾಹನ ಶಿಡ್ಲಘಟ್ಟ ಮೂಲದ ಗೋಪಾಲ ಎಂಬುವರಿಗೆ ಸೇರಿದ್ದೆಂದು ತಿಳಿದುಬಂದಿದೆ. ಆಂಧ್ರದಲ್ಲೂ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಕಟ್ಟುನಿಟ್ಟಿನ ಅಂತಾರಾಜ್ಯ ಚೆಕ್ ಪೋಸ್ಟ್ನಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ನಡೆಸಲಾಗುತ್ತಿದೆ. ಮದನಪಲ್ಲಿಯಿಂದ ಶಿಡ್ಲಘಟ್ಟ ತಾಲೂಕಿನ ಬುಡಗವಾರಪಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದ ಹಣ ಎಂಬ ಮಾಹಿತಿ ದೊರೆತಿದೆ. ಇನ್ಸ್ಪೆಕ್ಟರ್ ದಯಾನಂದ್ ಹಾಗೂ ತನಿಖಾಧಿಕಾರಿ ನವೀನ್ ನೇತೃತ್ವದಲ್ಲಿ ತಪಾಸಣೆ ವೇಳೆ ಹಣ ಹಾಗೂ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ.
ಹೆಚ್ಚಾದ ಅಪ್ರಾಪ್ತ ಬಾಲಕಿ ಮಹಿಳೆಯರ ನಾಪತ್ತೆ ಪ್ರಕರಣಗಳು 24 ಮಂದಿ ಬಾಲಕಿಯರ ಪತ್ತೆ ಇನ್ನೂ ನಿಗೂಢ, ರಾಜ್ಯ ಮಹಿಳಾ ಆಯೋಗ ಆತಂಕ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇನ್ನೂ ನಿಗೂಢ, ಸಾಮಾಜಿಕ ಜಾಲತಾಣದಲ್ಲಿ ಅಭಿನಂದನೆ, ವೈರಲ್ ಆದ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳ ಪೋಸ್ಟರ್ಗಳು. ಕೆಲ ದಿನಗಳ ಕಾಲ ಸಖ್ಯ ಬೆಳೆಸಿದ್ದ, ನಗದು ಚಿನ್ನಾಭರಣ ಕಸಿದು ಬೀದಿಗೆ ತಳ್ಳಿದ ವಂಚಕನ ಮನೆ ಮುಂದೆ ಸಂತ್ರಸ್ತೆ ಧರಣಿ. ಸಾರ್ವಜನಿಕ ಆಸ್ಪತ್ರೆಗೆ ಹೈಟೆಕ್ ಸ್ಪರ್ಶ, ಟೆಲಿ ಐಸಿಯು ಘಟಕ ಲೋಕಾರ್ಪಣೆಗೆ ಸಿದ್ಧ, ಖಾಸಗಿ ಆಸ್ಪತ್ರೆಗೆ ಸೆಡ್ ಹೊಡೆದ ಬಾಗೇಪಲ್ಲಿ ಆಸ್ಪತ್ರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.